ओम स्वाप्यया ओम आत्मना आत्मानमुद्धृत्य आत्मन्येव विलापयति अथ आत्मैव भवति सदैव बहुधा भूत्वा निर्गुणः पुरुषोत्तमः एकीभूय पुनश्चेत् निर्दोषो हरिः आदिकृत इति स्वस्य एव स्वस्मिन् आप्ये ವಚನಾತ್. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವು ಎಲ್ಲವನ್ನೂ ನೋಡಿದ್ದೇವೆ. ಭಾಷ್ಯ ದೀಪಿಕಾ ಈಗ ನಾವು ನೋಡಬೇಕಾಗಿರೋದು. ಯುಕ್ತ್ಯಂತರೇಣಾಪಿ ಭಾಷ್ಯ ದೀಪಿಕಾಚಾರ್ಯರು ಕೂಡ ಇದನ್ನ ಈ ಸೂತ್ರದಲ್ಲಿ ಬಂದದ್ದು ಮತ್ತೊಂದು ಯುಕ್ತಿ ಅಂತಾನೆ ಪರಿಗಣಿಸಿದ್ದಾರೆ. ಸೂತ್ರಂ ವ್ಯಾಚಷ್ಟೆ, ಅಧಃ ಅಂದ್ರೆ ಮೂಲ ರೂಪಂ, ಉದಚ್ಯತೆ ಅಂದ್ರೆ ಉದ್ಗಚ್ಚತೆ, ಎದ್ದು ಮೇಲೆ ಬರ್ತದೆ. ತತ್ವಪ್ರದೀಪರೀತ್ಯ ಅಮುಷ್ಮಾದಿದಂ ಸಂಖ್ಯಾ ಮಾತ್ರೇಣ, ತತ್ವಪ್ರದೀಪಕಾರ ಹೇಳಿದ್ದನ್ನು ಕೂಡ ನೋಡಿದ್ದಾರೆ. ಕೇವಲ ಬಹುಸಂಖ್ಯೆಯಿಂದ ಅದು ಕಾಣಿಸ್ತದೆ. ಏಕನಾದ ಭಗವಂತನಿಗೆ ಈ ಬಹುಸಂಖ್ಯೆ ಅನ್ನೋದು ಕೇವಲ ಸವಿಶೇಷ ಭೇದದಿಂದ ಸಮರ್ಥಿಸಬೇಕಷ್ಟೆ. ಹೀಗೆ ಮೂಲತಃ ಭಗವಂತ ಏಕನೇ ಆಗಿದ್ದಾನೆ, ಅನೇಕ ರೂಪವನ್ನು ಆತನೇ ತಾಳ್ತಾನೆ ಅಂತ ಅದರ ತಾತ್ಪರ್ಯ. ಪೂರ್ಣಮೇವ ಅವಶಿಷ್ಯತೆ ಅನ್ಯತ್ರ ಅಲೀನಂ ಸತೇವ ಸ್ವಯಮೇವ ಇತಿ ಬೃಹದಾರಣ್ಯಕ ಶ್ರುತ್ಯರ್ಥಃ. ಸ ಇತಿ ಅನ್ಯಾಶ್ರುತಿ, ಸ ಆತ್ಮನ ಆತ್ಮಾನಮುದ್ಧೃತ್ಯ ಅಂತ ಏನಿದೆ ಇದು ಮತ್ತೊಂದು ವೇದವಾಕ್ಯ. ಅದರ ಅರ್ಥ ಹೀಗಿದೆ: ಸಹ ವಿಷ್ಣು ಆತ್ಮನಃ ಅಂದ್ರೆ ತನ್ನಿಂದ ಮೂಲ ರೂಪಾತ್ ಆತ್ಮಾನಂ ಅವತಾರಗತಂ ಸ್ವಸ್ವರೂಪಂ ಉದ್ಧೃತ್ಯ ಸೃಷ್ಟಿಕಾಲೇ ಪೃಥಕ್ ವ್ಯಕ್ತೀಕೃತ್ಯ, ಸೃಷ್ಟಿಕಾಲದಲ್ಲಿ ಅದನ್ನು ಪ್ರತ್ಯೇಕವಾಗಿ ವ್ಯಕ್ತ ಮಾಡ್ತಾನಷ್ಟೆ. ಪ್ರಳಯ ಕಾಲದಲ್ಲಿ ಮತ್ತೆ ತನ್ನಲ್ಲಿಯೇ ವಿಲಾಪಯತಿ, ಒಳಗೆ ಸೇರಿಸ್ಕೋತಾನೆ, ಏಕೀಭಾವಯತಿ. ಅನಂತರ ಆತ್ಮನ್ಯೇವ ಮೂಲರೂಪಿ ಏವ ಭವತಿ, ಮೂಲ ರೂಪದಲ್ಲೇ ಇರ್ತಾನೆ. ಈಗ ನಾವು ಈ ಒಂದೆರಡು ದಿವಸದ ಹಿಂದೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತನ್ನುವುದು ಅವತಾರ ರೂಪಗಳು ಅಂತ ಪರಿಗಣನೆ ಮಾಡಬೇಕು, ಅದು ವ್ಯೂಹ ರೂಪನೋ ಅಂತ ಒಂದು ಪ್ರಶ್ನೆ ಮಾಡಿದ್ವಿ. ಎಲ್ಲವೂ ಅವತಾರ ರೂಪಗಳೇ, ಭಗವಂತನಿಂದ ಹೊರಗೆ ಬಂದದ್ದು. ಅದರಲ್ಲಿ ಆವೇಶಾವತಾರ, ಅಂಶಾವತಾರ, ವ್ಯೂಹಾವತಾರ ಅಂತ ಹೀಗೆ ಬೇರೆ ಬೇರೆ ವಿಭಾಗಗಳು ಅಂತ ಹೇಳಿದ್ದೆ. ಮುಂದೆ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಶ್ರುತಿಯನ್ನು ಹೇಳ್ತಾರೆ ಆಚಾರ್ಯರು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನೋ ನಿರುದ್ಧ ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ವಾಮನೋ ರಾಮೋ ರಾಮ ಕೃಷ್ಣೋ ಬುದ್ಧ ಕಲ್ಕಿರಹಂ ಶತಧಾಹಂ ಸಹಸ್ರಧಾಹಂ ನೇಷಾಮನುಜ್ಞಾನ ಬಂಧೋ ನ ಮುಕ್ತಿ ಸರ್ವ ಏವ ಹಿ ತೇ ಪೂರ್ಣ ಅಜರ ಅಮೃತಾ ಪರಾನಂದಾ ಅಂತ ಶ್ರುತಿ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವಂಥ 4 ರೂಪಗಳನ್ನು, ಹಾಗೆ ಮತ್ಸ್ಯ ಕೂರ್ಮ ಅನ್ನುವಂಥ ಈ ರೂಪಗಳನ್ನು, ಸರ್ವಯೇತೆ ಅಜರಾಹ ಅಮೃತಾಹ, ಮುಪ್ಪು ಸಾವಿರದಂಥವು ಪೂರ್ಣವಾದಂಥ ರೂಪಗಳೆಲ್ಲವೂ ಕೂಡ ಅಜರಾಹ ಅಮೃತಾಹ ನೈಷಾಂ ಅನುಜ್ಞಾನ ಬಂಧೋ ನ ಮುಕ್ತಿ, ಅವುಗಳಿಗೆ ಬಂಧವೂ ಇಲ್ಲ ಮುಕ್ತಿಯೂ ಇಲ್ಲ, ಎಲ್ಲವೂ ಕೂಡ ನಾಶರಹಿತವಾದದ್ದು ಅಂತ ಹೀಗ ಶ್ರುತಿ. ಅದು ಶ್ರುತಿಯೋ ಅಥವಾ ಚತುರ್ವೇದ ಶಿಖಾನೋ ಅಂತ ಹೀಗೇನೋ ಒಂದಿದೆ. ಶ್ರುತಿ ಇರಬಹುದು ಅಥವಾ ಮತ್ತೊಂದು ಬೇರೆ ಯಾವ್ದಾದ್ರು ಪುರಾಣವೂ ಇದಿರಬಹುದು. ಶ್ರುತಿಯಾಗಿರುವ ಸಾಧ್ಯತೆ ಹೆಚ್ಚು. ಅದು ಮುಂದೆ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಎಲ್ಲೇ ಒಂದು ಕಡೆ ಬರ್ತದೆ. ಭಗವಂತನ ಕೃಷ್ಣ ರಾಮ ಮೊದಲಾದ ಅವತಾರಗಳನ್ನು ವೇದಗಳಲ್ಲಿ ಎಲ್ಲಿಯಾದರೂ ಪ್ರತಿಪಾದನೆ ಮಾಡಿದಾರಾ ಅಂತ ಒಂದು ಸಂಶಯ ನಮಗೆ ಬರ್ತದೆ. ವೇದಗಳಲ್ಲಿ ಸಾಮಾನ್ಯವಾಗಿ ಕೃಷ್ಣ ರಾಮ ಇತ್ಯಾದಿ ರೂಪಗಳ ವರ್ಣನೆ ಇಲ್ಲ. ಆದರೂ ಒಂದು ಅಪರೂಪದ ಶ್ರುತಿ ಹೀಗಿದೆ, ಅದರಿಂದ ರಾಮಕೃಷ್ಣಾದಿಗಳು ಕೂಡ ಭಗವಂತನ ಅವತಾರ ಅಂತ ತಿಳಿದು ಬರ್ತದೆ ಅಂತ ಗೋವಿಂದಾಚಾರ್ಯ ಅದನ್ನ ವ್ಯಾಖ್ಯಾನಿಸಿದ್ದಾರೆ. ಅದರಿಂದ ಆ ಶ್ರುತಿ ಇವತ್ತು ನಮಗೆ ಉಪಲಬ್ಧ ಇಲ್ಲದೆ ಇರಬಹುದು, ಬೇರೆಯವರನ್ನು ಒಪ್ಪದೇ ಇರಬಹುದು. ಆದರೂ ಹೀಗೆ ಅಂಥದ್ದೊಂದು ಶ್ರುತಿ ಇದೆ. ಆ ಶ್ರುತಿಯಲ್ಲಿ ಇವರೆಲ್ಲರೂ ಕೂಡ ಭಗವಂತನ ಅವತಾರಗಳು ವರ್ಣನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ.
ಹೀಗೆ ವಾಸುದೇವ ಸಂಕರ್ಷಣ ಇತ್ಯಾದಿಗಳೆಲ್ಲವನ್ನು ಕೂಡ ಅಲ್ಲಿ ಸಮಾನ ರೂಪದಿಂದ ಪರಿಗಣನೆ ಮಾಡಿದ್ದಾರೆ. ನಾವು ಅವತಾರ ಅಂತ ಒಂದೇ ಶಬ್ದದಿಂದಲೇ ಕರಿಬೇಕೋ ಇಲ್ವೋ ಅಂತ ನಮಗೇನಾದರೂ ಸ್ವಲ್ಪ ಸಂಶಯ ಅಥವಾ ಭಿನ್ನಾಭಿಪ್ರಾಯ ಇದ್ದಿರಬಹುದು. ಏನೇ ಹೋದರೂ ಆ ಭಗವಂತನ ಮೂಲ ರೂಪದಿಂದ ಉದ್ಗತವಾದ ರೂಪಗಳು ಇಲ್ಲಿ ಉದಚ್ಯತೆ ಅಂತ ಬಂದಿರುವುದರಿಂದ ಉದ್ಗತವಾದ ರೂಪಗಳು ಎಲ್ಲವೂ ಕೂಡ ಅಂತ ಹೀಗೆ ತಿಳ್ಕೊಳ್ಳಿಕ್ಕಂತೂ ಏನು ತೊಂದರೆ ಇಲ್ಲ ಅಂತ ನನಗೊಂದು ಅನಿಸ್ತದೆ. ಮುಂದೆ ಸದೇವೋ ಬಹುಧಾ ಭೂತ್ವ ಅಂತ ಮತ್ತು ಈ ಆತ್ಮ ನಮ್ಮನ್ಯಥಾಕೃತ್ವ ಇದನ್ನೆಲ್ಲ ಇವೆರಡೂ ಮಂತ್ರಗಳನ್ನ ಒಂದು ಪುರಾಣದ್ದಿರಬೇಕು, ಇನ್ನೊಂದು ಉಪನಿಷತ್, ಇನ್ನೊಂದು ಅದು ವೇದ ಮಂತ್ರದ್ದಿರಬೇಕು. ಆದರೆ ಇವೆರಡನ್ನೂ ಕೂಡ ತ್ರಿವಿಕ್ರಮ ಪಂಡಿತರು, ಪದ್ಮನಾಭ ತೀರ್ಥರು, ಜಯತೀರ್ಥರು ವ್ಯಾಖ್ಯಾನ ಮಾಡಿಲ್ಲ. ಭಾಷ್ಯ ದೀಪಿಕಾಚಾರ್ಯ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಸದೇವ ಇತಿ ಸ್ಕಾಂದ ಸ್ಮೃತಿ ಅಂತಾರವರು. ಸ್ಕಂದ ಪುರಾಣದ ಮಾತು ಇದು ಅಂತ. ಅದು ಹೇಗೆ ಸ್ಕಂದ ಪುರಾಣದ ಮಾತು ಅಂತ ನನಗೂ ಸಂಶಯ ಇದೆ. ಆಚಾರ್ಯದನ್ನು ಸ್ಕಂದ ಪುರಾಣದ ಮಾತು ಅಂತ ಹೇಳಿಲ್ಲ. ನೋಡೋಣ, ಅವರು ಬೇರೆ ಮೂಲದಿಂದ ಜಗನ್ನಾಥ ಯತಿಗಳಿಗೆ ಸಿಕ್ಕಿರಬಹುದು. ಶ್ರೌತ ತಚ್ಛಬ್ದ ಅರ್ಥ ವಿವರಣ ಪರ. ಶ್ರುತಿಯಲ್ಲಿ ಏನು ವಿವರಣ ಇದೆ, ಸಹ ಆತ್ಮಾನ ಮುದ್ರತೆ ಅಂತ, ಅಲ್ಲಿ ತಚ್ಛಬ್ದದ ವಿವರವನ್ನ ಹೇಳ್ತಾ ಇದೆ. ದೇವ ಸಹ ದೇವ, ಆ ಭಗವಂತ. ಯಾಕೆ ದೇವ ಅಂದರೆ ದ್ಯೋತನಾದೇಹ, ಕ್ರೀಡೆ ಮೊದಲಾದ ಗುಣಗಳುಳ್ಳವನಾದ್ರಿಂದ ಅವನನ್ನು ದೇವ ಅನ್ಬೇಕು. ನಿರ್ಗುಣ ಅದು ಮೂಲ ಶಬ್ದ. ಅದಕ್ಕೆ ಸತ್ವಾದಿ ಗುಣೇಭ್ಯೋ ನಿಷ್ಕ್ರಾಂತಃ, ನಿರ್ಗತಃ ಗುಣೇಭ್ಯ ನಿರ್ಗುಣ. ಹೀಗಿದು ಪಂಚಮಿ ತತ್ಪುರುಷ ಸಮಾಸ ಹೆಚ್ಚು ಕಡಿಮೆ, ಅಥವಾ ಇದನ್ನೇನು ಉಪಪದ ಸಮಾಸ ಅಂತ ಹೀಗೇನೋ ಕರೀತಾರೆ. ನಿರ್ಗತಾ ಗುಣಾ ಯಸ್ಮಾತ್ ಸಹ ನಿರ್ಗುಣ ಅಂತ ಮಾಡೋದು ಒಂದಿದೆ. ಇವರಿಲ್ಲಿ ಭಾಷ್ಯ ದೀಪಿಕಾಚಾರ್ಯರು ಗುಣೇಭ್ಯ ನಿರ್ಗತಃ ನಿರ್ಗುಣ ಅಂತ ಹೀಗೆ ಮಾಡಿದ್ದಾರೆ. ಗುಣೇಭ್ಯ ನಿರ್ಗತಃ ಅಥವಾ ನಿಷ್ಕ್ರಾಂತಃ. ತಥೈವ ಗುಣಕಾರ್ಯ ದೋಷಹೀನ, ಗುಣಗಳಿಂದ ದೂರ ಇರುವವನಾದ್ರಿಂದಲೇ ಆ ಗುಣಗಳಿಂದ ಬರುವ ದೋಷಗಳು ಕೂಡ, ಸತ್ವರಜಸ್ತಮ ಗುಣಗಳಿಂದ ಬರುವ ದೋಷಗಳು ಕೂಡ ಇವನಲ್ಲಿಲ್ಲ. ಪುರುಷೋತ್ತಮ, ಕ್ಷರಾಕ್ಷರ ಚೇತನಗಿಂತ ಉತ್ತಮನಾದವನು. ಆದಿಕೃತ, ವಿಶ್ವಸ್ಯ ಉತ್ಪತ್ತಿಕರ್ತ, ಪ್ರಥಮಕರ್ತಾವ. ಆದಿಕೃತ ಅಂದರೆ ವಿಶ್ವದ ಆದಿಯನ್ನು ಮಾಡಿದವನು ಅಥವಾ ವಿಶ್ವವನ್ನು ಮೊದಲು ಮಾಡಿದವನು. ಪರಮಾತ್ಮನೇ ಮೊದಲು ಮಾಡಿದವನು, ಚತುರ್ಮುಖ ಬ್ರಹ್ಮ ಆಮೇಲೆ ಮಾಡಿದವನು. ಪ್ರಥಮಕರ್ತಾವ. ಸಹ ಶ್ವೇತದ್ವೀಪಕ ಹರಿಹಿ ಆದಿಸೃಷ್ಟವು ಬಹುಧಾ ಭೂತ್ವ, ಅನೇಕ ರೂಪಗಳನ್ನು ತಾಳಿ ವರಾಹಾದಿ ರೂಪಾನಿ ಸೃಷ್ಟ ಪುನಃ ಅಥ ಪ್ರಳಯೇ ಏಕೀಭೂಯ ಮೂಲರೂಪೇಣ ತಾನಿ ಏಕತಾಂ ಪ್ರಾಪಯಿತ್ವ. ಆ ಎಲ್ಲ ಅಭಿವ್ಯಕ್ತವಾದ ಉದ್ಗತವಾದ ರೂಪಗಳಿಗೆ ಮೂಲ ರೂಪದ ಜೊತೆಗೆ ಐಕ್ಯವನ್ನು ಹೊಂದಿಸಿ ಅಹಿಪತವು ಶೇತೆ, ಆ ಶೇಷನಲ್ಲಿ ಯೋಗ ನಿದ್ರೆಯನ್ನು ಮಾಡ್ತಾನೆ. ಹರಿರಾಧಿಕೃತ ಇತಿ ಅಂತಿಲ್ಲಿದೆ. ಭಾಷ್ಯದಲ್ಲಿ ಕೂಡ ಇತಿ ಅಂತ ಶಬ್ದ ಇದೆ. ಇತಿಷ್ಠಿತ್ಯುಕ್ತತ್ವಾತ್ ಅಂತ ಅಲ್ಲೊಂದು ವಾಕ್ಯ ಸೇರಿಸ್ಕೋಬೇಕಂತೆ, ಜಗನ್ನಾಥೇತಿಗಳು ಹೇಳುವಂತೆ. ಹೀಗೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವುದರಿಂದ ವಾಚ್ಯವೇ ಆಗಿದೆ ಬ್ರಹ್ಮ ಅಂತ ಹೀಗದರ ಅರ್ಥ. ವಾಚ್ಯಮೇವ ತತ್ ಇತಿ ಪರಮ ಸಾಧ್ಯೇನ. ಪರಮ ಸಾಧ್ಯ ಅಂದರೆ ಮುಖ್ಯವಾಗಿ ನಾವು ಸಾಧನೆ ಮಾಡಲಿಕ್ಕೆ ಹೊರಟಿರುವುದು ಈ ನಿರ್ಗುಣ ಬ್ರಹ್ಮನೇ ವಾಚ್ಯ, ಸಕಲ ಶಾಸ್ತ್ರಗಳಿಗೂ ಪ್ರತಿಪಾದ್ಯ. ಯಾಕೆಂದರೆ ಅದು ಈಕ್ಷಣಿಯಾಗಿರುವುದರಿಂದ, ಆಮೇಲೆ ಗೌಣ ಶಬ್ದ ಆತ್ಮಶಬ್ದ ಇರುವುದರಿಂದ, ತನ್ನಿಷ್ಠನಿಗೆ ಮೋಕ್ಷೋಪದೇಶ ಇರುವುದರಿಂದ, ಸ್ವಾಪ್ಯ ಇರುವುದರಿಂದ, ಹೇತ್ವವಚನ ಇಲ್ಲದೆ ಇರುವುದರಿಂದ ಅಂತ ಮುಂದೆ ಅದಕ್ಕೆ ಯುಕ್ತಿಗಳು. ಪರಮ ಸಾಧ್ಯ ಅಂದರೆ ಮುಖ್ಯವಾದ ಸಾಧ್ಯ. ನಾವು ಈ ಅಧಿಕರಣದಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಿರುವ ಮುಖ್ಯವಾದ ಸಾಧ್ಯ ಅಂತ ಅದರ ಅರ್ಥ. ಮುಂದೆ ನ ಗೌಣ ಇತ್ಯನ ವರ್ತತೆ ಅಯಮಿತಿ ಶೇಷ. ಏತತ್ಯುಕ್ತೋಪಿ ನಿರ್ಗುಣ ಕುತಃ ಸ್ಯಾತ್. ಈ ಶ್ರುತಿಯಲ್ಲಿ ಹೇಳಲ್ಪಟ್ಟವನಾದ್ರೂ ನಿರ್ಗುಣನೇ ಯಾಕೆ ಆಗಬೇಕು, ಗೌಣನನ್ನು ಯಾಕೆ ಹೇಳಬಾರದು ಅಂತ ತತ್ವಪ್ರಕಾಶಿಕದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಅದನ್ನ ಆ ಎಲ್ಲ ವಾಕ್ಯಗಳನ್ನು ಮತ್ತೇನು ವಿಶೇಷವಾಗಿ ನೋಡಬೇಕಾಗಿಲ್ಲ. ಗೌಣ ಇತಿ ಯೋಜನಾ. ಕೊನೆಗೆ ತಸ್ಯ ಚ ನಿರ್ಗುಣ ಹರಿನಿಷ್ಠತಾಯ ಸ್ಮೃತವು ವಚನ ಅಚ್ಚ. ಈ ಎಲ್ಲ ಪ್ರಳಯ ಕಾಲದಲ್ಲಿ ತನ್ನಲ್ಲಿ ತಾನೇ ಲೀನನಾಗುವುದು ಇತ್ಯಾದಿ ಗುಣಗಳು
ನಿರ್ಗುಣನಾದ ಹರಿಯಲ್ಲೇ ಇರುತ್ತದೆ ಅಂತ ಸ್ಮೃತಿಗಳಲ್ಲಿಯೂ ಬಂದಿರುವುದರಿಂದ ಸ್ಮೃತವು ವಚನಾಚ್ಚ ಅಯಂ ನಿರ್ಗುಣ ಏವ, ಇವನು ನಿರ್ಗುಣನೇ ಆಗಿದ್ದಾನೆ. ನ ಗೌಣ, ಗೌಣ ಆತ್ಮನಲ್ಲ ಇವನು ಯೋಜನ. ವಾಚ್ಯತ್ವೇ ಸ್ವಾಪ್ಯಸ್ಯ ಸಾಕ್ಷಾತ್ ಹೇತುತ್ವ ಅಭಾವಾತ್ ಸೂತ್ರೇ ಭಾಷ್ಯೇಶ ಚ ಶಬ್ದ ಅಭಾವ. ಈ ಭಗವಂತ ವಾಚ್ಯ ಅಂತ ನಾವೇನು ಸಮರ್ಥನೆ ಮಾಡಬೇಕಾಗಿದೆಯಲ್ಲ, ಪರಮಸಾಧ್ಯ, ಅದೇ ವಾಚ್ಯತ್ವೇ, ಪರಮಸಾಧ್ಯೇ ವಾಚ್ಯತ್ವೇ, ಮುಖ್ಯವಾದ ಸಾಧ್ಯವಾದ ವಾಚ್ಯತ್ವವನ್ನು ಸಮರ್ಥನೆ ಮಾಡುವುದರಲ್ಲಿ ಸಪ್ತಮಿ ವಿಭಕ್ತಿಗೆ ಆ ಅರ್ಥ, ಸಮರ್ಥನೆ ಮಾಡುವ ನಿಟ್ಟಿನಲ್ಲಿ. ಈ ಸೂತ್ರದಲ್ಲಿ ಹೇಳಲ್ಪಟ್ಟ ಸ್ವಾಪ್ಯ ಅನ್ನುವುದು ನೇರವಾಗಿ ಯುಕ್ತಿ ಅಲ್ಲ. ಆದ್ದರಿಂದ ಸೂತ್ರದಲ್ಲಿ ಮತ್ತು ಭಾಷ್ಯದಲ್ಲಿ ಚಕಾರವನ್ನು ಹೇಳಲಿಲ್ಲ. ಈಗಾಗಲೇ ನಾವು ಅದನ್ನು ಜಯತೀರ್ಥರ ಟೀಕಾದಕ್ಕನುಸಾರವಾಗಿ ನೋಡಿದ್ದೀವಿ ಈ ಹಿಂದೆ. ಸಾಕ್ಷಾತ್ತಾಗಿ ಅದು ಹೇತು ಅಲ್ಲ. ಸ್ವಾಪ್ಯಾತ್ ಅನ್ನುವುದು ಹಾಗಾದರೆ ಯಾವುದಕ್ಕೆ ಹೇತು ಅಂದರೆ, ಸ್ವಾಪ್ಯಾತ್ ಅನ್ನುವುದು ಇಲ್ಲಿ ಪ್ರತಿಪಾದನೆ ಮಾಡ್ತಿರುವುದು ನಿರ್ಗುಣನನ್ನೇ. ಪೂರ್ಣಮದ ಪೂರ್ಣಮಿದಮನ್ನು ಸೂತ್ರದಲ್ಲಿ ಪ್ರತಿಪಾದನೆ ಮಾಡ್ತಿರುವುದು ನಿರ್ಗುಣನನ್ನೇ ಅನ್ನುವುದನ್ನು ತಿಳಿಸ್ಲಿಕ್ಕೆ ಸ್ವಾಪ್ಯಾತ್ ಅಂತನ್ನುವುದು ಹೇತು. ಹೀಗೆ ಸ್ವಾಪ್ಯ ಅಂತನ್ನುವ ಹೇತು ಇದು ನೇರವಾಗಿ ಹೇತುವಾಗಿರುವುದು ಈ ಶ್ರುತಿಯಲ್ಲಿ ನಿರ್ಗುಣ ಬ್ರಹ್ಮನೇ ಪ್ರತಿಪಾದಿತನಾಗಿದ್ದಾನೆ ಅನ್ನುವುದಕ್ಕೆ ಸಾಕ್ಷಾತ್ ಹೇತು. ಇಷ್ಟನ್ನು ವ್ಯಾಸರು ತಿಳಿಸಬೇಕಾಯಿತು. ಭಾಷ್ಯದ ಮೂಲಕ ಆಚಾರ್ಯರು ಅದನ್ನು ವ್ಯಾಖ್ಯಾನಿಸಬೇಕಾಯಿತು. ಇಷ್ಟು ಗೊತ್ತಾದ್ಮೇಲೆ ಈ ಸ್ವಾಪ್ಯ ಅಂತನ್ನುವುದು ಪರಮ ಸಾಧ್ಯವನ್ನು ಕುರಿತು, ಅಂದರೆ ವಾಚ್ಯತ್ವ ಎಂಬ ಸಾಧ್ಯವನ್ನು ಕುರಿತು ಸಾಕ್ಷಾತ್ ಕಾರಣ ಅಲ್ಲದೆ ಹೋದ್ರೂ ಕೂಡ ಪರಂಪರೆಯ ಕಾರಣವಾಗಿದೆ ಅಂತನ್ನುವುದು ನಮಗೆ ತಾನಾಗೇ ತಿಳಿತದೆ. ಸೂತ್ರಾತ್ ಬಹಿರೇವ ಉಕ್ತೆ ಅಂತ ಹಿಂದೆ ಒಂದು ಮಾತಿದೆ ಟೀಕಾದಲ್ಲಿ. ನಿರ್ಗುಣೋ ವಾಚ್ಯ ಇತಿ ಬಹಿರೇವ ಉಕ್ತೆ, ಹೊರಗಡೆನೆ ಹೇಳಿದಾಗ ಅಂತ. ಹೊರಗಡೆನೆ ಹೇಳುವುದು ಅಂದರೆ ಸೂತ್ರಕ್ಕಿಂತ ಬಹಿರ್ಭೂತವಾಗಿ ಹೇಳುವುದು. ಉಕ್ತೆ ಅಂದರೆ ಸೂತ್ರಕ್ಕಿಂತ ಬಹಿರ್ಭೂತವಾಗಿ ವೇದವ್ಯಾಸರಾಗಲಿ ಆಚಾರ್ಯರಾಗಲಿ ಹೇಳುವುದು ಅಂತ ಅರ್ಥ ಅಲ್ಲ. ಸೂತ್ರದಲ್ಲಿ ಅದು ಇಲ್ಲದೆ ಹೋದರೂ ಕೂಡ ಸೂತ್ರಕ್ಕೆ ಸಮ್ಮಿತವಾಗಿ ನಾವು ಅದನ್ನು ಊಹಿಸಿ ತಿಳಿದುಕೊಳ್ಳುವುದು ಮತ್ತು ಅದನ್ನು ಶಿಷ್ಯರಿಗೆ ಹೇಳುವುದು ಅಂತ ಅದಕ್ಕರ್ಥ. ಆದ್ದರಿಂದ ಸ್ವಾಪ್ಯ ಅನ್ನುವುದು ಸಾಕ್ಷಾತ್ತಾಗಿ ಹೇತುವಾಗಿರುವುದು ಈ ಪೂರ್ಣಮದ ಪೂರ್ಣಮಿದಂ ಅನ್ನುವ ವಾಕ್ಯದಲ್ಲಿ ನಿರ್ಗುಣನೇ ಯಾಕೆ ಪ್ರತಿಪಾದ್ಯ, ಸಗುಣ ಯಾಕೆ ಪ್ರತಿಪಾದ್ಯ ಅಲ್ಲ ಅನ್ನೋದಕ್ಕೆ. ಇಷ್ಟನ್ನ ನಮಗೇ ತಿಳಿತಿರ್ಲಿಲ್ಲ. ಇದು ಒಳಗೆ ಈ ವಿಷಯ ನಮಗೆ ಹೊಳಿತಾ ಇರಲಿಲ್ಲ. ಆದ್ದರಿಂದ ವ್ಯಾಸರು ಅದನ್ನು ಹೇಳಬೇಕಾಯಿತು, ಆಚಾರ್ಯರು ಅದನ್ನು ಭಾಷ್ಯದ ಮೂಲಕ ವಿವರಿಸಬೇಕಾಯಿತು. ಇಷ್ಟು ಗೊತ್ತಾದ್ಮೇಲೆ ಸ್ವಾಪ್ಯ ಅಂತ ಇರುವುದರಿಂದಲೇ ನಿರ್ಗುಣನಾದವನೇ ವಾಚ್ಯ ಅನ್ನುವ ಪರಮ ಸಾಧ್ಯಕ್ಕೂ ಕೂಡ ಇದನ್ನು ಅನ್ವಯಿಸ್ಕೋಬೇಕು. ಪರಂಪರೆಯ ಕಾರಣ ಈ ಸ್ವಾಪ್ಯ ಅಂತನ್ನುವುದು ನೇರವಾಗಿ ಕಾರಣ, ವಾಚ್ಯತ್ವಕ್ಕೆ ನೇರವಾಗಿ ಹೇತು ಅಲ್ಲದೆ ಹೋದ್ರೂ ಪರಂಪರೆಯ ಹೇತುವಾಗಿದೆ ಅಂತ ನಮಗೆ ಸೂತ್ರಾತ್ ಬಹಿರೇವ, ಸೂತ್ರದ ಹೊರಗೇನೆ ಆ ವಿಷಯವನ್ನೆಲ್ಲ ಮೊದಲಿಂದು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಬಂದವರಿಗೆ ಸೂತ್ರದ ಹೊರತಾಗಿಯೂ ಅರ್ಥ ಆಗ್ತದೆ ಅಂತ ಬಂದಿದೆ. ಅದನ್ನು ಹಿಂದೆ ಬಂದಿದೆ, ನೆನಪು ಮಾಡ್ಕೊಂಡಿದ್ದೇವೆ ಅಷ್ಟೆ. ಆದ್ದರಿಂದ ಇಲ್ಲಿ ಚಶಬ್ದವನ್ನು ಹೇಳಲಿಲ್ಲ. ಯದ್ಯಪಿ ಅತ್ರ ಉಪಲಕ್ಷಣ ಅಭಿಪ್ರಾಯಕ ಟೀಕಾರೀತ್ಯ ಪೂರ್ಣತ್ವ ಹೇತು ಸಮುಚ್ಚಾಯಕ ಚಶಬ್ದ ಅನುವರ್ತನೀಯ. ಇಲ್ಲೂ ಕೂಡ ಚಶಬ್ದವನ್ನು ಅನುವರ್ತಿ ಮಾಡ್ಕೋಬಹುದು. ಹಿಂದಿನ ಸೂತ್ರಕ್ಕನುಸಾರವಾಗಿ ಪಾಣಿನಿಯ ಸೂತ್ರಗಳಲ್ಲಿ ಹೇಗೆ ಮಾಡ್ತಿರ್ತಾರೋ ಹಾಗೂ ಮಾಡ್ಕೋಬಹುದು. ಆದರೂ ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ಉಪಲಕ್ಷಣ ಅಭಿಪ್ರಾಯ ಟೀಕಾರೀತ್ಯ. ಉಪಲಕ್ಷಣ ಅಂದರೆ ಇನ್ನೂ ಒಂದು ಅಂಶವನ್ನು ಯಾರೋ ಒಬ್ರು ಗ್ರಂಥಕಾರರು ಹೇಳಿರ್ತಾರೆ. ಅದು ಇತರ ಗ್ರಂಥಗಳಿಗೆ ಉಪಲಕ್ಷಕ ಅಂದರೆ ಸೂಚಕ. ಉಪಲಕ್ಷಣ ಅಂದರೆ ಸೂಚನೆ, ನಮಗೆ ದೊರೆಯುವ ಸೂಚನೆ. ಸ್ವಾಪ್ಯ ಅಂತ ಅನ್ನೋದನ್ನು ಹೇಳಿದ್ದಾರೆ. ಸ್ವಾಪ್ಯ ಅನ್ನೋದನ್ನು ಯಾತಕ್ಕಾಗಿ ಹೇಳಿದ್ದಾರೆ ವ್ಯಾಸರು ಅಂದರೆ, ಈ ನಿರ್ಗುಣ ಪೂರ್ಣಮದ ಪೂರ್ಣಮಿದಂ ಅನ್ನುವಲ್ಲಿ ನಿರ್ಗುಣನೇ ಪ್ರತಿಪಾದ್ಯ ಅನ್ನೋದಕ್ಕಾಗಿ ಹೇಳಿದ್ದಾರೆ. ಇದು ಅವ್ರು ಹೇಳಿದ್ದು. ಹಾಗಾದರೆ ಸ್ವಾಪ್ಯ ಅನ್ನೋದು ಅವ್ರು ಹೇಳದೇ ಇದ್ದಂತಹ ಮತ್ತೊಂದಕ್ಕೆ ಉಪಲಕ್ಷಕವಾಗಿದೆ, ಸೂಚಕವಾಗಿದೆ. ಯಾವುದಕ್ಕೆ? ಪರಮ ಸಾಧ್ಯವಾದ ವಾಚ್ಯತ್ವಕ್ಕೆ. ಈ ಒಂದು ದೃಷ್ಟಿಯಿಂದ ಪೂರ್ಣತ್ವ ಹೇತು ಸಮುಚ್ಚಾಯಕ ಚಶಬ್ದ ಅನುವರ್ತನೀಯ. ಅದರಿಂದ ಆ ಚಶಬ್ದವನ್ನು ಅನುವೃತ್ತ ಮಾಡ್ಕೋಬಹುದು. ತಥಾಪಿ
ಅಸ್ಯ ವಾಚ್ಯತ್ವೇ ಸಾಕ್ಷಾತ್ ಹೇತುತ್ವಾತ್ ತತ್ರ ಹೇತ್ವಂತರಸ್ಯ ಜ್ಞಾಪಕ ಚ ಶಬ್ದಃ ನ ಅನುವರ್ತನೀಯ. ಆದ್ದರಿಂದ ಈ ವಾಚ್ಯತ್ವವನ್ನು ಸಮರ್ಥನೆ ಮಾಡಲಿಕ್ಕೆ ಈ ಹಿಂದೆ ಹೇಳಿದ ಕಾರಣಗಳೆಲ್ಲವೂ ಕೂಡ ಸಾಕ್ಷಾತ್ ಹೇತುವಾಗಿದೆ. ಇಲ್ಲಿ ಬಂದಿರುವಂಥ ಸ್ವಾಪ್ಯ ಅಂತನ್ನುವುದು ನೇರವಾಗಿ ಹೇತು ಅಲ್ಲ. ಅದರಿಂದ ಚಶಬ್ದ ಅದರ ಅಗತ್ಯ ಇಲ್ಲ. ಇದನ್ನ ಅಲ್ಲಿ ಬಂದಿದೆ ಅಂತ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ನೀವೇ ಹೆಚ್ಚು ಗಮನ ಕೊಡಬೇಕಾಗಿಲ್ಲ. ಅನುವಾದ ಮಾಡುವವರು ಟೀಕೆನೇ ಜಯತೀರ್ಥ ಟೀಕಾನೇ ಅನುವಾದ ಮಾಡ್ತಿರ್ತೀರಿ, ಅದರಿಂದ ಅದನ್ನು ಹೇಳಿದೆ. ಅದರಿಂದ ಅಲ್ಲಿ ಉಪರಕ್ಷಕ ಇತ್ಯಾದಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಡಿ, ಇಲ್ಲದ ಬಹಳ ದೀರ್ಘ ಆಗಿಬಿಡ್ತದೆ, ಅದೇನು ಬೇಕಾಗಿಲ್ಲ. ಮುಂದೆ ತಥಾಚ ಅಯಂ ಸೂತ್ರಾರ್ಥ ಅಂತ ಬಂದಿದೆ, ಅದನ್ನು ಗಮನಿಸಿ. ನ ಕೇವಲ ನಿರ್ಗುಣ ವಿಷ್ಣುವಾಖ್ಯಂ ಬ್ರಹ್ಮ ಈಕ್ಷಣೀಯತ್ವಾತ್ ವಾಚ್ಯಂ. ನಿರ್ಗುಣನಾದ ವಿಷ್ಣು ಎಂಬ ಹೆಸರಿನ ಈ ಬ್ರಹ್ಮ ಅದು ಈಕ್ಷಣೀಯ ಆಗಿರುವುದರಿಂದ ವಾಚ್ಯ ಅಂತಿಷ್ಟೇ ಮಾತ್ರ ತಾತ್ಪರ್ಯ ಅಲ್ಲ. ಕಿಂತು ಏತತ್ಯುಕ್ತತ್ವಾಚ್ಯ, ಈ ಒಂದು ಪೂರ್ಣಮತಃ ಪೂರ್ಣಮಿದಮನ್ನು ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವುದರಿಂದಲೂ ಅದು ವಾಚ್ಯವೇ ಆಗಿದೆ. ಅದಾದ್ಮೇಲೆ ಮತ್ತೆ ಪ್ರಶ್ನೆ ಬರ್ತದೆ, ಶ್ರುತ್ಯುಕ್ತಂ ನಿರ್ಗುಣಮೇವ ನ ಗೌಣಮಿತಿ ಕುತಃ. ಶುಕ್ತಿ ಪೂರ್ಣಮತಃ ಪೂರ್ಣಮಿದಮನ್ನುವಲ್ಲಿ ಹೇಳಲ್ಪಟ್ಟದ್ದು ನಿರ್ಗುಣವೇ ಆಗಿದೆ, ಗೌಣ ಯಾಕಲ್ಲ ಅಂದರೆ ಅದಕ್ಕೆ ಹೇತು ಪೂರ್ಣತ್ವಾತ್ ಸ್ವಸ್ಮಿನ್ ಅಪ್ಯಾಚ್ಯ. ಇದು ಪೂರ್ಣವೂ ಆಗಿದೆ, ಈ ಗೌಣ ಬ್ರಹ್ಮ ಪೂರ್ಣ ಆಗಿಲ್ಲ, ನಿರ್ಗುಣವೂ ಪೂರ್ಣ ಆಗಿದೆ. ಮತ್ತೆ ಸ್ವಸ್ಮಿನ್ ಅಪ್ಯಾಚ್ಯ, ನಿರ್ಗುಣ ಬ್ರಹ್ಮನಿಗೆ ತನಗೆ ತನ್ನಲ್ಲೇ ಲಯ ಆಗುವುದೇ ಉಚಿತ, ಹಾಗೆ ಶಾಸ್ತ್ರ ಹೇಳಿದೆ. ಗೌಣ ಅಪೂರ್ಣ ಆಗಿದೆ, ನಿರ್ಗುಣ ಬ್ರಹ್ಮ ಪೂರ್ಣ ಆಗಿದ್ರೆ ಗೌಣ ಅಪೂರ್ಣವಾಗಿದೆ. ನಿರ್ಗುಣ ಬ್ರಹ್ಮ ತನ್ನಲ್ಲೇ ತಾನು ಲಯ ಪಡೆದ್ರೆ ಸಗುಣ ಬ್ರಹ್ಮ ಅನ್ನೋದು ಅನ್ಯಸ್ಮಿನ್ ಲಯೇನ ಸ್ವಾಪ್ಯ ಶೂನ್ಯತ್ವ, ಅದು ಬೇರೆ ಕಡೆ ಲಯ ಹೊಂದುವುದರಿಂದ ಸ್ವಾಪ್ಯ ಶೂನ್ಯವಾಗಿದೆ ಅದು ಅಂತ ಹೀಗದರ ತಾತ್ಪರ್ಯ. ಶೂನ್ಯತ್ವಾಚ್ಯ ಇತಿ ಸೂತ್ರಾರ್ಥ. ಇಲ್ಲಿ ಇದಂ ವಾ ಅಗ್ರೇ ನೈವ ಕಿಂಚನ ಆಸೀತ್ ಅಂತ ಏನು ವೇದವಾಕ್ಯ ಇದೆ, ಜಯತೀರ್ಥರು ತಗೊಂಡಿದ್ದಾರೆ. ಅದು ತೈತ್ತರೀಯ ಬ್ರಾಹ್ಮಣದ್ದು 2, 2, 9, 1 ಅಂತ ಅದಕ್ಕೆ ಸಂಖ್ಯೆ ಕೊಟ್ಟಿದ್ದಾರೆ ಭಾಷ್ಯದೀಪಿಕಾದ ಗ್ರಂಥದಲ್ಲಿ. ಹೀಗೆ ಇದು ತೈತ್ತರೀಯ ಬ್ರಾಹ್ಮಣ. ಮತ್ತೆ ಆತ್ಮ ಅಂತೇನು ತಗೊಂಡಿದ್ದಾರಲ್ಲ, ಆತ್ಮ ವಾ ಇದಮೇಕೈವ ಅಗ್ರ ಆಸೀತ್ ಅಂತ, ಅದು ಬೃಹದಾರಣ್ಯಕ ಇತ್ಯಾದಿ ಉಪನಿಷತ್ತುಗಳಲ್ಲಿ ಬಂದಿರುವಂತಹ ವಿಚಾರ. ಹೀಗೆ ಇದನ್ನ ಯಾಕೆ ಹೀಗೆ ನೆನಪು ಮಾಡಿಕೊಂಡೆ ಅಂದರೆ, ನಾವು ಬ್ರಹ್ಮಯಜ್ಞ ಮಾಡುವಾಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಹೇಳ್ತೇವೆ. ಅದ್ರ ಜೊತೆಗೆ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅದನ್ನು ಕೂಡ ಸಮಯ ಸಿಕ್ಕಾಗ ಹೇಳಬಹುದು. ಅಥವಾ ವಿಶೇಷ ಹಬ್ಬ ಇತ್ಯಾದಿಗಳಿದ್ದಾಗ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ, ಹಾಗೆ ಪುಷ್ಪಾಲಂಕಾರ ಮಾಡಲಿಕ್ಕೆ ಈ ಮಂತ್ರ ಭಾಗ ಒಂದು ಕೆಲವು ಬಾರಿ, ಆರಣ್ಯಕ ಭಾಗ, ಬ್ರಾಹ್ಮಣ ಭಾಗ ಇತ್ಯಾದಿಗಳನ್ನು ಹೇಳಬೇಕು. ಉಪನಿಷತ್ತಂತೂ ಹೇಳುವಾಗ ನಮಗೆ ಸಿಕ್ಕೇ ಸಿಗ್ತದೆ. ಇದನ್ನೆಲ್ಲ ನಾನು ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೇನೆ. ಇನ್ನೊಂದು ಉದ್ದೇಶ ಇದೆ, ಕೇವಲ ಪುಷ್ಪಾರ್ಚನೆ ಅಭಿಷೇಕ ಮಾತ್ರ ಅಲ್ಲ, ಅಷ್ಟಾವಧಾನ ಸೇವಾದಲ್ಲಿ ಮುಖ್ಯವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇತ್ಯಾದಿ ಹೇಳ್ತಾರೆ. ಅಲ್ಲಿ ಈ ಆರಣ್ಯಕ, ಬ್ರಾಹ್ಮಣ ಇತ್ಯಾದಿಗಳನ್ನು ಕೂಡ ಹೇಳಬೇಕು. ಅದಕ್ಕಾಗಿ ಬೇರೆ ಬೇರೆ ಕಡೆ ಹೀಗೆ ಅಧ್ಯಯನ ಮಾಡುವಾಗ ಅವೇನು ಸಿಕ್ಕಿರ್ತವೆ ಅಂಥವನ್ನ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟಿರ್ತೀನಿ ನಾನು. ಅದನ್ನೇ ಈ ಪಾಠದಲ್ಲಿ ಕೂಡ ಹೇಳ್ತಾ ಇದ್ದೇನೆ. ನಿಮಗೆ ಯಾರಿಗಾದರೂ ಹಾಗೆ ಅಂಥ ಸಮಯ ಸಿಕ್ಕಾಗ ಅಂಥದ್ದೊಂದು ಉತ್ಸಾಹ ಇದ್ದರೆ ಅದನ್ನು ಹೇಳಬೇಕು. ಈಗ ನೋಡಿ, ಇದು ಆತ್ಮಾವ ಇದಮೇಕ ಅಂತನ್ನೋದು ಉಪನಿಷತ್ತಿಂದು, ಮತ್ತು ಬೃಹದಾರಣ್ಯಕ ಉಪನಿಷತ್ತಿಂದದು. ಇನ್ನು ಭಾಷ್ಯದೀಪಿಕಾದಲ್ಲಿ ಬಂದಿದ್ದು ಜಯತೀರ್ಥರು ಹೇಳಿದ್ದು ಏನಿದೆ ಅದು ತೈತ್ತರೀಯ ಬ್ರಾಹ್ಮಣದ್ದು. ಹೀಗೆ ಬೇರೆ ಬೇರೆ ಥರದನ್ನು ನಾವು ಸಂಗ್ರಹ ಮಾಡಿದಂತಾಗ್ತದೆ. ಇದರ ಜೊತೆಗೆ ನಾನು ವಿಷ್ಣು ಸಹಸ್ರನಾಮ ಪ್ರವಚನ ಮಾಡುವಾಗ ಒಂದು ಋಚೋ ಯಜೂಂಷಿ ಸಾಮಾನಿ ಸಾಹಿ ಶ್ರೀರಮೃತ ಸತಾಂ, ಇದು ತೈತ್ತರೀಯ ಬ್ರಾಹ್ಮಣ. ತೈತ್ತರೀಯ ಅಂದರೆ ನಮಗೆ ಈಗಾಗಲೇ ಗೊತ್ತಿರುವಂತೆ ಯಜುರ್ವೇದ, ಇದು ಕೃಷ್ಣ ಯಜುರ್ವೇದ. ಕೃಷ್ಣ ಯಜುರ್ವೇದದ ಸಂಹಿತಾದಲ್ಲಿ ಈ ಋಗ್ವೇದ, ಈ ರುದ್ರಾಧ್ಯಾಯ ಇದೆಲ್ಲ ಬರ್ತದೆ.
ಅದರ ಮುಂದೆ ಅಲ್ಲಿ ಬ್ರಾಹ್ಮಣದಲ್ಲಿ ಬಂದಿರೋ ಮಾತಿದು. ಋಕ್ ಯಜುಸ್ ಸಾಮ ಇವುಗಳನ್ನೇ ಶ್ರೀಹಿ ಅಂತ ಅನ್ನಬೇಕು ಅಂತ. ಮುಂದೆ ತಾವಾ ಏತಾಹ ಶೀರ್ಷನ್ ಶ್ರೇಯಶ್ರಿತಾಹ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ ಅಂತದ್ದು ಐತರೇಯ ಆರಣ್ಯಕದಲ್ಲಿ. ಐತರೇಯ ಅಂದರೆ ಋಗ್ವೇದದ ಆರಣ್ಯಕದಲ್ಲಿ ಬಂದಿರುವಂಥ ಮಂತ್ರ ಅದು. ಈ ಚಕ್ಷು ಶ್ರೋತ್ರ ಮನೋಸ್ಸು ವಾಕ್ ಪ್ರಾಣ ಇವುಗಳಿಗೆಲ್ಲೂ ಕೂಡ ಶ್ರೀಹಿ ಅನ್ಬೇಕು, ಯಾಕೆಂದ್ರೆ ಇವು ತಲೆಯನ್ನು ಆಶ್ರಯಿಸಿಕೊಂಡಿರುವುದರಿಂದ ಅಂತ ಬಂದಿದೆ. ಹೀಗೆ ಇಂಥವನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅಷ್ಟಾವಧಾನ ಸೇವಾದಲ್ಲಿ ಮತ್ತು ಪುಷ್ಪಾರ್ಚನದಲ್ಲಿ ಅಭಿಷೇಕದಲ್ಲಿ ಎಲ್ಲ ಬಳಕೆ ಮಾಡ್ಕೋಬೇಕು ಅಂತ ನಂದೊಂದು ಸಲಹೆ. ಅದನ್ನು ಪಾಠದಲ್ಲಿ ಹೇಳಿದ್ದೇನೆ, ಯಾರಿಗಾರು ಕೇಳಿದವರಿಗೆ ಅನುಕೂಲ ಆಗಲಿ ಅಂತ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.